ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 14ನೇ ಸರ್ಗ ಮುಕ್ತಾಯ ಆದಾಗ ರಾಮಲಕ್ಷ್ಮಣ ಸೀತೆಯರು ಪಂಚಮುಖಿ ಕಡೆಗೆ ಪ್ರಯಾಣ ಮಾಡಿದ ಕಥೆ ವರ್ಣಿಕಾಗಿತ್ತು. ಅಲ್ಲಿಂದ 15ನೇ ಸರ್ಗದಲ್ಲಿ ಅವರು ಆಶ್ರಮ ನಿರ್ಮಾಣ ಮಾಡಿಕೊಂಡ ಘಟನೆಯ ವರ್ಣನೆ ಇದೆ. ರಾಮಲಕ್ಷ್ಮಣನಿಗೆ ಹೇಳಿದ, ನಾವು ಅಗಸ್ತ್ಯರು ಹೇಳಿದ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಬಂದಿದ್ದೇವೆ. ಇದು ಪಂಚವಟಿ ಪ್ರದೇಶ, ನಮಗೆಲ್ಲರಿಗೂ ಅನುಕೂಲ ಆಗುವಂಥ ಒಂದು ಪ್ರದೇಶ. ನೀನು ಹುಡುಕಿ ಅಲ್ಲಿ ಆಶ್ರಮ ನಿರ್ಮಾಣ ಮಾಡು. ಅದು ಸೀತೆಗೂ ನನಗೂ ನಿನಗೂ ಸಂತೋಷ ಪಡುವಂಥ ಜಾಗ ಆಗಿರಬೇಕು. ಆ ಸ್ಥಳ ರಮಣೀಯವಾಗಿರಬೇಕು, ನೀರಿನ ಅನುಕೂಲ ಇರಬೇಕು, ನಮಿತ್ತು ಹೂವು ದರ್ಭೆ ಇದೆಲ್ಲವೂ ಸಿಗುವಂಥದ್ದಾಗಿರಬೇಕು. ಆಗ ಲಕ್ಷ್ಮಣ ಅಂತ, ನಾನು ಪರಾಧೀನ, ನೀನು 100 ವರ್ಷ ಕಾಲ ಇದೇ ಕಾಡಿನಲ್ಲಿದ್ದರೂ ನಿನ್ನ ದಾಸನಾಗಿ ನಾನು ಸೇವೆ ಮಾಡಿಕೊಂಡಿರುವಂಥವನು. ನನ್ನ ಸುಖಕ್ಕಾಗಿ ನಾನು ಯಾವುದನ್ನು ಮಾಡೋವನಲ್ಲ. ಯಾವ ಪ್ರದೇಶ ಆನಂದಕರ ಅಂತ ನಿನಗನಿಸ್ತದೋ ಅದನ್ನು ನೀನೇ ಆಜ್ಞಾಪನೆ ಮಾಡು, ನಾನು ಅದನ್ನು ಸಿದ್ಧ ಮಾಡ್ತೇನೆ ಅಂತ ಹೇಳಿದ. ಆ ನಂತರ ರಾಮನೇ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ. ಈ ಪ್ರದೇಶ ಹಳ್ಳ ತಿಟ್ಟುಗಳಿಲ್ಲದೆ ಅನುಕೂಲಕರವಾಗಿದೆ. ಸಮೀಪದಲ್ಲೇ ಸರೋವರ ಹೊಂದಿದೆ, ನದಿ ಇದೆ, ಕೇದಿಗೆ ಸಂಪಿಗೆ ಮೊದಲಾದಂತಹ ವೃಕ್ಷಗಳು, ಶ್ರೀಗಂಧದ ವೃಕ್ಷಗಳು, ಪರ್ಣಾಸ ನಕುಲ ಧವ ಮೊದಲಾದಂಥ ವೃಕ್ಷಗಳು ಇಲ್ಲಿವೆ. ನಾವು ಇಲ್ಲೇ ವಾಸ ಮಾಡೋಣ. ಜಟಾಯು ಪಕ್ಷಿಯು ಕೂಡ ನಮ್ಮ ಜೊತೆಗಿರ್ತಾನೆ. ಮಣ್ಣನ್ನು ಕಲಸಿ ಗೋಡೆಗಳನ್ನು ನಿರ್ಮಾಣ ಮಾಡಿದ. ಆ ಮಣ್ಣಿನಿಂದ ಕಂಬಗಳನ್ನು ನೆಟ್ಟ, ಅದರ ಮೇಲೆ ಬಿದಿರಿನ ತೀರು ಅಥವಾ ಗಳಗಳನ್ನು ಹಾಕಿದ. ಬನ್ನಿ ಮರದ ರೆಂಬೆಗಳನ್ನು ಅದರ ಮೇಲೆ ಹರಡಿ ಅಡ್ಡ ತೊಲೆಗಳನ್ನು ಹಾಕಿ ದರ್ಭೆ, ಜಂಬು ಹುಲ್ಲು, ಬಿಳಿ ಹುಲ್ಲು, ಎಲೆಗಳು ಇದರ ಮೂಲಕ ಮೇಲ್ಛಾವಣಿಯನ್ನು ಮಾಡಿದ. ನೆಲವನ್ನು ಸಮತಟ್ಟನ್ನಾಗಿ ಮಾಡಿದ. ಗೋದಾವರಿ ನದಿಗೆ ಲಕ್ಷ್ಮಣ ಹೋಗಿ ಅಲ್ಲಿ ಸ್ನಾನ ಮಾಡಿ ಕಮಲದ ಪುಷ್ಪಗಳನ್ನು, ಹಣ್ಣು ಹಂಪರವನ್ನು ತೆಗೆದುಕೊಂಡು ಬಂದು ವಾಸ್ತುಶಾಂತಿಯ ಕರ್ಮವನ್ನು ಮಾಡಿದರು. ಮತ್ತು ಅದನ್ನು ರಾಮನಿಗೆ ತೋರಿಸಿದ. ಲಕ್ಷ್ಮಣ ಮೃಗೈ ಮಾಂಸಬಲಿಂ ದತ್ವಾ ತಸ್ಥೌ ರಾಮೋ ಯಥಾ ಸುಖಂ. ಆ ಕುಟೀರವನ್ನೆಲ್ಲ ನಿರ್ಮಾಣ ಮಾಡಿದ ಮೇಲೆ ಭೂತ ಬಲಿ ಇತ್ಯಾದಿಗಳ ಬಲಿ ಕರ್ಮವನ್ನು ರಾಮ ಯಥಾವಿಧಿಯಾಗಿ ಮಾಡಿದ. ಲಕ್ಷ್ಮಣನಿಗೆ ಹೇಳಿದಂತೆ, ಪ್ರೀತೋಸ್ಮಿತೆ ಮಹತ್ಕರ್ಮ ತ್ವಯಾ ಕೃತಂ ಇದಂ ಪ್ರಭೋ ಹೃದಯೋ ಯನ್ನಿಮಿತ್ತಂತೆ ಪರಿಷ್ವಂಗೋ ಮಯಾ ಕೃತಃ. ಇಂಥ ಬಹಳ ಸುಂದರವಾದಂಥ ಆಶ್ರಮವನ್ನು ನೀನು ನಿರ್ಮಾಣ ಮಾಡಿದ್ದಿ. ಇದಕ್ಕೆ ಪಾರಿತೋಷಕವಾಗಿ ಬೇರೆ ಕೊಡ್ಲಿಕ್ಕೆ ನಮ್ಮ ಕಡೆ ಏನೂ ಇಲ್ಲ. ನಾನು ನಿನ್ನನ್ನು ಆಲಿಂಗನ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಸಂತೋಷವನ್ನು ವ್ಯಕ್ತ ಮಾಡ್ತೇನೆ. ನಿನ್ನಂತಹ ಸುಪುತ್ರ ನನ್ನ ತಂದೆಗೆ ದಶರಥನಿಗೆ ಹುಟ್ಟಿದ್ದಾನೆ ಅಂತಂದರೆ ಅವನು ಸತ್ತಂತೆ ಅಲ್ಲ, ಇನ್ನೂ ಬದುಕಿದ್ದಂತೆ. ಇಂಥ ಶ್ರೇಷ್ಠ ಮಗ ನೀನು ಅವನಿಗೆ ಹುಟ್ಟಿದ್ದೆ. ಸುಸಂಹೃಷ್ಟ ಪರಿಷ್ವಜ್ಯ ಬಾಹುಭ್ಯಾಂ ಲಕ್ಷ್ಮಣಂ ತದಾ ಪ್ರದೇಯೋ ಯನ್ನಿಮಿತ್ತಂತೆ ಪರಿಷ್ವಂಗ ಮಯಾ ಕೃತಃ ತ್ವಯಾ ಪುತ್ರೇಣ ಧರ್ಮಾತ್ಮ ನ ಸಂವೃತ್ತಃ ಪಿತಾಮಹ. ನಮ್ಮ ತಂದೆ ದಶರಥ ಮರಣಿಸಿದ್ದೇ ಇಲ್ಲ. ಮರಣಿಸಿದ್ರೂ ಕೂಡ ಅಥವಾ ಮರಣಿಸಿದಂತೆ ಅಲ್ಲ, ನಿನ್ನಂಥ ಶ್ರೇಷ್ಠ ಮಗ ಇರೋದ್ರಿಂದ. ಹೀಗೆ ಆ ಪಂಚವಟಿ ಪ್ರದೇಶದಲ್ಲಿ ಅವರು ವಾಸ ಮಾಡಿಕೊಂಡಿದ್ರು. ರಾಘವಸ್ಯ ಪಂಚವಟ್ಯಾಂ ಸೀತೆಯ ಕ್ರೀಡತಃ ಸುಖಂ ಸಾರ್ಧ 3 ವತ್ಸರಾಣಿ ಈ ಅತಿಕ್ರಾಂತಾನಿ ಪಾರ್ವತಿ. ಶಿವ ಪಾರ್ವತಿ ಕಥೆ ಹೇಳಿದ ಆನಂದ ರಾಮಾಯಣಕ್ಕನುಸಾರವಾಗಿ. 3.5 ವರ್ಷಗಳನ್ನು ಅವರಲ್ಲಿ ಕಳೆದರು. 9 ವರ್ಷಗಳನ್ನು ಆ ಬೇರೆ ಬೇರೆ ಋಷಿ ಆಶ್ರಮದಲ್ಲಿ ಕಳೆದಿದ್ರು ಅಂತ ಬಂದಿತ್ತು ಈ ಹಿಂದೆನೆ. ಭ್ರಮತಾ ಏವಂ ಹಿ ರಾಮೇಣ 9 ವರ್ಷಾಣಿ ದಂಡಕ್ಕೆ ಆನಂದ ರಾಮಾಯಣದ ಪ್ರಕಾರ 9 ವರ್ಷಗಳಾಗಿತ್ತು. ಆಮೇಲೆ ಇದು 3.5 ವರ್ಷ ಅಂದರೆ 12.5 ವರ್ಷಗಳು ಅಲ್ಲಿಂದ ಕಳೆದು ಹೋದಂತಾಯಿತು. ಹೇಮಂತ ಋತು ಪ್ರಾರಂಭ ಆಯಿತು. 16ನೇ ಸರ್ಗದಲ್ಲಿ ಹೇಮಂತ ಋತುವಿನ ವರ್ಣನೆ ಇದೆ.
ಲಕ್ಷ್ಮಣ ರಾಮನಿಗೆ ಹೇಳಿದ, ರಾಮನೇ, ನಿನಗೆ ಹೇಮಂತ ಋತು ಬಹಳ ಪ್ರಿಯ. ಈ ಹೇಮಂತ ಋತುವಿನ ಕಾಲದಲ್ಲಿ ಮನುಷ್ಯರ ಶರೀರ ಎಲ್ಲ ಒರಟಾಗಿಬಿಡ್ತದೆ. ತಣ್ಣೀರಿನ ಉಪಯೋಗ ಅಷ್ಟಾಗಿರೋದಿಲ್ಲ. ಈಗ ಕಾಲವೇ ತಣ್ಣಗಿನ ಕಾಲ ಆದ್ದರಿಂದ ಯಾರೂ ಹೆಚ್ಚಾಗಿ ತಣ್ಣೀರಿನ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ನೀರಿನ ಉಪಯೋಗ ಹೆಚ್ಚಿಲ್ಲ, ಆದರೆ ಅಗ್ನಿಯನ್ನು ಮಾತ್ರ ಎಲ್ಲರೂ ಬಯಸ್ತಾರೆ. ಬೆಚ್ಚಗಿನ ವಾತಾವರಣವನ್ನು ಎಲ್ಲರೂ ಬಯಸ್ತಾರೆ. ನವಾಗ್ರಾಯಣ ಅಂತ ಒಂದು ಪೂಜೆಗಳನ್ನು ಮಾಡಿ ಈ ಹೇಮಂತ ಋತುವಿನಲ್ಲಿ ಪಿತೃಗಳನ್ನು, ದೇವತೆಗಳನ್ನು ಸಂತೋಷಪಡಿಸಿ ಅವರ ಆರಾಧನೆ ಮಾಡಿ ತಮ್ಮ ಪಾಪಗಳನ್ನು ಕಳ್ಕೊತಾರೆ. ಅದೇನು ನವಾಗ್ರಾಯಣ ಅಂತಂದ್ರೆ, ಹೊಸ ಧಾನ್ಯ ಬಂದಾಗ ಪಿತೃಗಳ, ದೇವತೆಗಳ ಪ್ರೀತ್ಯರ್ಥವಾಗಿ ಮಾಡುವಂಥ ಒಂದು ಯಜ್ಞ ಅದು. ಅದಕ್ಕಾಗಿ ದೇವತೆಗಳಿಗೆ ಅರ್ಪಣೆ ಮಾಡಿ ಆಮೇಲೆ ಉಪಯೋಗ ಮಾಡೋದು. ಆಮೇಲೆ ನಾವು ಅದನ್ನು ಉಪಯೋಗ ಮಾಡಬೇಕು. ಸಸ್ಯಂ ನಾಶೀಯಾತ್ ಅಗ್ನಿಹೋತ್ರ ಮಹುತ್ವ ಅಂತ ಅಶ್ವಶ್ರೌತ ಸೂತ್ರಗಳಲ್ಲಿ ಈಗ ಒಂದು ಮಾತಿದೆ. ನಾನಿಷ್ಟ್ವ ಅಗ್ರಯಣೀಯೇನ ಅನಾಹಿತಾಗ್ನಿ ನವಸ್ಯ ಧಾನ್ಯಸ್ಯ ಅಷ್ಟಿಯಾತ್ ವ್ರೀಹೀಣಾಂ ಯವಾನಾಂ ಶ್ಯಾಮಾಕಾನಾಂ ಅಗ್ರೇ ಪಾಕಸ್ಯ ಏಕೇಕ ಅಂತ ಆಪಸ್ತಂಭದಲ್ಲಿ. ಸೊ ಅಗ್ನಿಹೋತ್ರಿಯಾದ ಬ್ರಾಹ್ಮಣ ಈ ಎಲ್ಲ ಥರದ ಧಾನ್ಯಗಳನ್ನು, ಗೋಧಿ, ಅಕ್ಕಿ, ಶ್ಯಾಮಾಕ, ನವಣೆ ಇತ್ಯಾದಿ ಎಲ್ಲ ಧಾನ್ಯಗಳನ್ನು ದೇವತೆಗಳಿಗೆ ಹೋಮ ಮಾಡಿ ಅವರಿಗೆ ಅರ್ಪಣೆ ಮಾಡಿ ಆಮೇಲೆ ತಾನು ಬಳಕೆ ಮಾಡಬೇಕು. ಹೇಮಂತ ಋತುವಿನಲ್ಲಿ ಬೆಳಗಿನ ಹೊತ್ತು ಬಹಳ ತಂಪಾದ ಕಾಲ, ಸಾಯಂಕಾಲದ ಹೊತ್ತಿನಲ್ಲಿ ಇದು ಬಹಳ ಮಧ್ಯಾಹ್ನ ಆದಂತೆ ಇದು ಹೆಚ್ಚು ಸುಖಕರ ಆಗ್ತದೆ. ಬಿಸಿಲು ಏರಿದಂತೆ ಮನುಷ್ಯನ ಶರೀರಕ್ಕೆ ಹಿತ ಅನಿಸ್ಬೋದು. ದಿವಸಗಳೆಲ್ಲ ಹಿಮಾಚ್ಛಾದಿತ, ಎಲ್ಲ ಕಡೆ ಹಿಮದ ರಾಶಿ ಬಿದ್ದಂತೆ ಕಾಣಿಸ್ತಿರ್ತದೆ. ಇಂಥ ಈ ಹೇಮಂತ ಋತುವಿನಲ್ಲೇ ನಮ್ಮ ಸಹೋದರನಾದಂಥ ಭರತನೂ ಕೂಡ ದೊಡ್ಡ ರಾಜಕುಮಾರನಾದ್ರೂ, ಎಲ್ಲ ಥರ ಸುಖ ಪಡಲಿಕ್ಕೆ, ವೈಭವದಿಂದ ಮೆರೀಲಿಕ್ಕೆ ಯೋಗ್ಯನಾದ್ರೂ ಅದನ್ನೆಲ್ಲ ಪರಿತ್ಯಾಗ ಮಾಡಿ ತಪಸ್ವಿಯಂತೆ ವಾಸ ಮಾಡ್ಕೊಂಡಿದ್ದಾನಲ್ಲ, ಲಕ್ಷ್ಮಣನಿಗೂ ಅನಿಸ್ತದೆ. ಅದನ್ನು ರಾಮನ ಎದುರಿಗೆ ತೋಡಿಕೊಂಡ ತನ್ನ ಭಾವನೆಗಳನ್ನು. ತ್ಯಕ್ವಾ ರಾಜ್ಯಂ ಚ ಮಾನಂಶ್ಚ ಭೋಗಾಂಶ್ಚ ವಿವಿಧಾನ್ ಬಹೂನ್ ತಪಸ್ವಿ ನಿಯತಾಹಾರ ಶೇತೆ ಶೀತೆ ಮಹೀತಲೆ. ತಂಪಾದಂಥ ನೆಲದ ಮೇಲೆ ಆತ ಮನೆಗೆ ಬಿಡ್ತಾನೆ, ರಾಜ್ಯವನ್ನು ಪರಿತ್ಯಾಗ ಮಾಡಿದ್ದಾನೆ. ಬಹುಶಃ ಇದೇ ಸಂದರ್ಭದಲ್ಲಿ ನಾವೀಗ ಗೋದಾವರಿ ನದಿಗೆ ಸ್ನಾನಕ್ಕೆ ಹೊರಟಂತೆ ಅವನು ಕೂಡ ತನ್ನ ಆಪ್ತೇಷ್ಟರ ಸಮೇತನಾಗಿ ಸರಿಯೂ ನದಿ ಕಡೆಗೆ ಸ್ನಾನಕ್ಕೆ ಹೊರಟಿರಬಹುದು. ಅತ್ಯಂತ ಸುಖ ಸಮೃದ್ಧ ರಾಜಕುಮಾರ ಆದ್ದರಿಂದ ಸುಖವಾಗಿ ಬೆಳೆದವನು. ತಾವು ಸುಖವಾಗಿ ಬೆಳೆದವರು, ಆದರೂ ಭರತನ ಬಗ್ಗೆ ಆ ಕ್ಷಣದಲ್ಲಿ ಆಲೋಚನೆ ಬಂತು ಅವನಿಗೆ. ಸುಕುಮಾರ ಸುಖೋಚಿತ ಕಥಂತು ಅಪರರಾತ್ರೇಶು ಸರಯೂ ಮವಗಾಹದೆ. ರಾತ್ರಿ ಕೊನೆಯಲ್ಲಿ ಬ್ರಾಹ್ಮಣ ಮುಹೂರ್ತದಲ್ಲಿ ಇದ್ದು ಸ್ನಾನ ಮಾಡಬೇಕಲ್ಲ ಅವರೆಲ್ಲ, ಇಂಥ ಚಳಿಗಾಲದಲ್ಲಿ ಸ್ನಾನ ಹೇಗೆ ಮಾಡ್ತಾನ ಅವನು ಅಂತ ಭಾವಿಸಿದರು. ಪದ್ಮಪತ್ರೇಕ್ಷಣ ಶ್ಯಾಮ, ಸುಂದರವಾದಂಥ ಆಕಾರ ಇದ್ದವನು ಭರತ. ಪ್ರಿಯಭಾಷಿ, ಧರ್ಮಜ್ಞ, ಸತ್ಯವಾದಿ ಚ ಸ್ತ್ರೀ ನಿಷೇಧ. ಅವನು ಪರಸ್ತ್ರೀಯರ ಜೊತೆ, ತನಗೆ ಸಂಬಂಧಪಟ್ಟಂಥ ಸ್ತ್ರೀಯರಲ್ಲದವ್ರ ಜೊತೆ ಸಂಭಾಷಣೆಯನ್ನೇ ಯಾವತ್ತೂ ಕೂಡ ನಿಷಿದ್ಧ ಅಂತ ಭಾವಿಸಿದವನು, ನಾಚಿಕೆಯ ಸ್ವಭಾವ ಆದ್ದರಿಂದ. ಮಧುರ, ದೀರ್ಘಭಾವು, ಅರಿಂದಮಃ, ಎಲ್ಲ ಸುಖಗಳನ್ನು ಪರಿತ್ಯಾಗ ಮಾಡಿ ಇವತ್ತು ಅವನು ನಿನ್ನನ್ನೇ ಗುರು ಅಂತ ಭಾವಿಸಿಕೊಂಡು ಇಂಥ ವಿರಕ್ತ ಜೀವನ ನಡೆಸ್ತಿದ್ದಾನೆ. ಜಿತ ಸ್ವರ್ಗ ಸ್ತವ ಭ್ರಾತ್ರ, ರಾಮನ ಲಕ್ಷ್ಮಣ ಹೇಳಿದ. ಈಗಾಗಲೇ ನಮ್ಮ ಭರತ ಸ್ವರ್ಗವನ್ನು ಗೆದ್ದಂತಾಗಿಬಿಟ್ಟಿದೆ ತನ್ನ ವಿರಕ್ತ ಜೀವನದಿಂದ. ವನಸ್ಥಮಪಿ ತಾಪಸ್ಯೆ ಎಸ್ವಾ ಮನುವಿಧೀಯತೆ. ಯಾಕಂದ್ರೆ ನಾವು ಕಾಡಿನಲ್ಲಿದ್ದು ವನಚರರ ಜೀವನ, ತಪಸ್ವಿಗಳ ಜೀವನ ಮಾಡ್ಕೊಂಡಿದ್ದೇವೆ. ಅವನು ನಗರದಲ್ಲಿದ್ರೂ ಇಂಥ ತಪಸ್ವಿಗಳ ಜೀವನ ನಡೆಸ್ತಿದ್ದಾನಲ್ಲ, ಅದು ಬಹಳ ಅದ್ಭುತವಾದದ್ದು. ಹಾಗಾಗಿ ಆತ ಸ್ವರ್ಗವನ್ನು ಗೆದ್ದಂತೆ ಈಗ. ನ ಪಿತ್ರ್ಯಮನುವರ್ತಂತೆ ಮಾತರಂ ಮಾತೃಕಂ ದ್ವಿಪದಾಹ ಇತಿ ಖ್ಯಾತೋ ಲೋಕಪ್ರವಾದೋಯಂ ಭರತೇನ ಅನ್ಯಥಾಸತಃ. ಸಾಮಾನ್ಯವಾಗಿ ಜಗತ್ತಿನಲ್ಲೊಂದು ಗಾದೆ ಪ್ರಚಲಿತ ಆಗಿದೆ. ಗಂಡು ಮಕ್ಕಳು ತಂದೆಯ ಗುಣವನ್ನು ಹೊಂದಿರೋದಿಲ್ಲ, ತಾಯಿ ಗುಣವನ್ನು ಹೊಂದಿರ್ತಾರೆ ಅಂತ ಹೀಗೆ ಮಾತಿದೆ. ಆದರೆ ಭರತ ಮಾತ್ರ, ನಮ್ಮ ಭರತ
ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ಟ ಇವರು. ಅವನು ತನ್ನ ತಾಯಿಯ ಅಂತ ಕೈಕೇಯಿ ಗುಣವನ್ನು ಹೊತ್ತು ಬಂದೇ ಇಲ್ಲ. ಶ್ರೇಷ್ಠ ಸದ್ಗುಣಗಳನ್ನು ಹೊತ್ತು ಆತ ಸಾತ್ವಿಕನಾಗಿ ಇವತ್ತು ಜೀವನ ನಡೆಸುತ್ತಿದ್ದಾನೆ. ನಮ್ಮ ಕೈಕೈಯಿಗೆ, ನಮ್ಮ ತಾಯಿಯ ಅಂತ ಕೈಕೈಯಿಗೆ ಧರ್ಮಾತ್ಮನಾದಂತಹ ದಶರಥನೇ ಗಂಡ, ಇಂಥ ಸಾಧು ಸ್ವಭಾವಿದ್ದ ಭರತನೇ ಮಗ. ಇಂಥವಳು, ಇಂಥ ಗಂಡ ಇಂಥ ಮಗನನ್ನು ಪಡ್ಕೊಂಡವಳು ಅಂಥ ಕೆಟ್ಟ ಸ್ವಭಾವವನ್ನು ಯಾಕೆ ತೋರ್ಪಡಿಸಿದ್ಲು? ಲಕ್ಷ್ಮಣ ರಾಮನಿಗೆ ಕೇಳಿದ. ಕಥಂನು ಸಾಂಬಾ ಕೈಕೇಯಿ ತಾದೃಶಿ ಕ್ರೂರಶಾಲಿನಿ. ಆಗ ರಾಮ ಅದನ್ನು ಸಹಿಸಲಿಲ್ಲ. ನತೆ ಅಂಬಾ ಮಧ್ಯಮಾತಾತ ಗರ್ಹಿತವ್ಯ ಕದಾಚನ. ಕೈಕೈಯನ್ನು ನೀನು ಯಾವತ್ತೂ ನಿಂದನೆ ಮಾಡಬಾರ್ದು, ಅದು ನನಗೆ ಸರಿ ಅನಿಸೋದಿಲ್ಲ ಅಂತ ಹೇಳಿದ ಅವನಿಗೆ. ಭರತನ ಕಥೆನೇ ಮುಂದುವರೆಸು, ಅವನ ಸದ್ಗುಣಗಳನ್ನೇ ವರ್ಣನೆ ಮಾಡು. ನಾವು ವನವಾಸದಲ್ಲೇ ಇದ್ರೂ ವನವಾಸವನ್ನೇ ಮುಂದುವರಿಸಬೇಕು ಅಂತ ದೃಢ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಅವನ ನೆನಪು ಬಂದ ಕೂಡಲೇ ಆ ಭರತನನ್ನು ನೋಡಬೇಕು ಅಂತ ನನಗೆ ಮನಸ್ಸು ಚಂಚಲ ಆಗ್ತಿದೆ. ಅವನು ನೋಡ್ಲಿಕ್ಕೆ ನನಗೆ ತವಕ ಆಗ್ತಿದೆ. ಅವನು ಸಪರಿವಾರನಾಗಿ ನನ್ನನ್ನು ನೋಡ್ಲಿಕ್ಕಾಗಿ ಅರಣ್ಯಕ್ಕೆ ಬಂದದ್ದು, ನನ್ನ ಮನಸ್ಸಿಗೆ ತಂಪೆರೆಯುವಂತೆ ಮಾತನಾಡಿದ್ದು, ಅದನ್ನೆಲ್ಲ ನಾನು ಈಗ ನೆನಪಿಸ್ಕೊತಿದ್ದೇನೆ. ನಾನು ನೀನು ಅವನನ್ನ ಮತ್ತು ಶತ್ರುಘ್ನನ್ನ ನಾವು ಯಾವಾಗ ಸೇರ್ತೇವೆ? ಹೀಗೆ ಅವರಿಬ್ಬರು ಪರಸ್ಪರ ಮಾತಾಡಿಕೊಂಡು ಗೋದಾವರಿ ನದಿಗೆ ಹೋಗಿ ಸೀತೆಯ ಜೊತೆಗೆ ಅಲ್ಲಿ ಸ್ನಾನ ಮಾಡಿದರು. ದೇವತೆಗಳಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರು. ಸೂರ್ಯನನ್ನು ಕೂಡ ಆಗ ತಾನೇ ಉದಯಿಸಿದ ಸೂರ್ಯನಿಗೆ ತರ್ಪಣ ಕೊಟ್ಟರು. ಸೂರ್ಯನನ್ನು ಕೂಡ ಸ್ತೋತ್ರ ಮಾಡಿದರು. ವನೇ ಶೂರ್ಪಣಖಾಪುತ್ರಂ ತಪಂತಂ ಸಾಂಬನಾಮಕಂ. ಇದೊಂದು ಪ್ರತ್ಯೇಕವಾದ ಮಾಹಿತಿ ಆನಂದ ರಾಮಾಯಣದಲ್ಲಿ. ಬೇರೆ ರಾಮಾಯಣದಲ್ಲೂ ಇದ್ದಿರಬೇಕು, ಅಧ್ಯಾತ್ಮ ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ. ಶೂರ್ಪಣಖಾ ಅಂತಿತ್ತಲ್ಲ, ಅವಳಿಗೆ ಸಾಂಬ ಅಂತ ಮಗ. ಆ ಮಗನ ಮಾಹಿತಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿಲ್ಲ. ಅವನು ಕಾಡಿನಲ್ಲಿ ತಪಸ್ಸು ಮಾಡ್ತಿದ್ದಂತೆ. ಒಂದು ಖಡ್ಗವನ್ನು ಆ ಸಾಂಬನಿಗೆ ಕೊಟ್ಟಿದ್ದಂತೆ ಬ್ರಹ್ಮ. ಬ್ರಹ್ಮಾದದೋ ದಿವ್ಯ ಖಡ್ಗಂ ತಮ್ ಸಾಂಬೋ ನ ದದರ್ಶ. ಆ ತಪಸ್ಸು ಮಾಡ್ತಿದ್ದಾಗ ಅವನಿಗೆ ಕೊಟ್ಟು ಆ ಖಡ್ಗವನ್ನು ಅಲ್ಲೇ ಇಟ್ಟು ಬ್ರಹ್ಮ ಪ್ರಾಯಶಃ ಅದರ್ಶನಾಗಿಬಿಟ್ಟಿದ್ದರು. ಆ ಖಡ್ಗ ಅಲ್ಲೇ ಇತ್ತು. ಆ ಖಡ್ಗ ಲಕ್ಷ್ಮಣನ ಕೈಗೆ ಸಿಕ್ತು. ಆತ ವನದಲ್ಲಿ ಸಂಚಾರ ಮಾಡುವಾಗ ಗಿಡ ಗಂಟೆಗಳನ್ನು, ಮನೆಯ ಉಪಯೋಗಕ್ಕಾಗಿ ಉರುವಲುಗಳನ್ನೆಲ್ಲ ಸಂಗ್ರಹ ಮಾಡುವಾಗ ಆ ಖಡ್ಗವನ್ನು ತೆಗೆದುಕೊಂಡು ಬೇರೆ ಬೇರೆ ಪೊದೆಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾಗ ಆ ಸಾಂಬನನ್ನು ಕತ್ತರಿಸಿಬಿಟ್ಟ. ಸಾಂಬ ಪೊದೆ ಒಳಗಡೆ ಇದ್ದಿದ್ದರಿಂದ ಆತನು ಈ ಕತ್ತಿಗೆ ಸಿಕ್ಕು ಹತನಾಗಿಬಿಟ್ಟ. ಲಕ್ಷ್ಮಣ ರಾಮನ ಕಡೆಗೆ ಬಂದ. ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂದ. ಯಾಕೆಂದ್ರೆ ತಪಸ್ವಿಯಾದಂತಹ ಬ್ರಾಹ್ಮಣನೊಬ್ಬನನ್ನು ನಾನು ಕೊಂದಂತಾಯ್ತು. ಹಾಗಾಗಿ ನನ್ನ ಮನಸ್ಸಿಗೆ ಖೇದ ಅನಿಸ್ತದೆ. ಇದಕ್ಕೊಂದೇನಾದರೂ ಪ್ರಾಯಶ್ಚಿತ್ತವನ್ನು ಹೇಳು. ಪ್ರಾಯಶ್ಚಿತ್ತಂ ಬ್ರಹ್ಮ ಹಣಂ ಮಾಂ ವದ ರಘುತ್ತಮ ಅಂತ ಕೇಳ್ಕೊಂಡ. ಆಗ ರಾಮ ಏನು ಹೇಳಿದ, ನೀನು ತಪಸ್ವಿಯನ್ನು ಕೊಂದದ್ದು ಹೌದು, ಆದರೆ ಆ ತಪಸ್ವಿಯಾದಂಥ ವ್ಯಕ್ತಿ ಅವನು ಬ್ರಾಹ್ಮಣ ಅಲ್ಲ, ರಾಕ್ಷಸ ಅವನು. ಹಾಗಾಗಿ ನೀನು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ, ಯಾವುದೇ ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಬೇಕಾಗಿಲ್ಲ. ಲಕ್ಷ್ಮಣ ಅದನ್ನು ಕೇಳಿ ನಿಶ್ಚಿಂತನಾದ, ಸುಮ್ಮನೆ ಆಗಿಬಿಟ್ಟ. ಸಾಂಬನ ತಾಯಿ ಶೂರ್ಪಣಖ ಅದನ್ನು ಕೇಳಿದ್ಲು. ತತ್ ಸ್ಮರಂತಿ ಪುತ್ರ ದುಃಖಂ. ಆ ಮಗ ಸತ್ತ ಹೋಗಿ ದುಃಖವನ್ನು ಆಕೆ ನೆನಪು ಮಾಡಿಕೊಂಡು, ರಾಕ್ಷಸಿ ಕಾಮರೂಪಿಣಿ, ಬೇಕಾದ ರೂಪವನ್ನು ಧಾರಣೆ ಮಾಡುವ ಶಕ್ತಿ ಇತ್ತು ಅವಳಿಗೆ. ಶೂರ್ಪಣಖ ಅಂತ ಹೋದ್ರೆ ಹೆಸರು. ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಅವಳು ನೋಡಿದ್ಲು. ಇವರೇ ಕೊಂದಿದ್ದಾರೆ ಅಂತ ಅವಳಿಗೆ ಬಹುಶಃ ಗೊತ್ತಿರಲಿಲ್ಲ ಅಂತ ಕಾಣಿಸ್ತದೆ. ಮಗನ ಕಳ್ಕೊಂಡಿದ್ದು ದುಃಖಾಕ್ರಾಂತರಾಗಿದ್ದು, ಅಲ್ಲಿಗೆ ಬಂದಳು ಇಷ್ಟೇ. ಲಕ್ಷ್ಮಣ ರಾಮ ಇವರಿಬ್ಬರು ಜೊತೆಗೆ ಮಾತಾಡ್ತಿದ್ದಾಗಲೇ ಅಲ್ಲಿ ಈ ಶೂರ್ಪಣಖ ಬಂದಳು. ಅವಳು ದಶಕಂಠನಾದ ರಾವಣನ ತಂಗಿಯಾಗಿದ್ಲು. ರಾಮನನ್ನು ಅವಳು ನೋಡಿದ್ಲು. ದೇವತೆಗಳಂತೆ ಅವನ ಆಕಾರ, ಸಿಂಹದಂತೆ ವಿಶಾಲವಾದ ಹೃದಯ ಇದ್ದವನು, ಕಮಲದಂತೆ ವಿಶಾಲವಾದಂಥ ಕಣ್ಣು, ಆನೆಯಂತೆ ಮಂದಗಮನನಾಗಿದ್ದ, ಗಜಗಮನನಾಗಿದ್ದ. ಸಿಂಹೋರಸ್ಕಂ ಮಹಾಬಾಹುಂ ಪದ್ಮಪತ್ರ ನಿಭೀಕ್ಷಣಂ ತ್ರಿದಶೋತಮಂ ಆಜಾನುಬಾಹುಂ ದೀಪ್ತ ಹಾಸ್ಯಂ ಅತೀವ ಪ್ರಿಯದರ್ಶನಂ ಗಜ ವಿಕ್ರಾಂತಗಮನಂ. ಆನೆಯಂತೆ ಗಂಭೀರವಾಗಿ ನಡಿಗೆ ಇದ್ದವನು, ಜಟಾಮಂಡಲಧಾರಿಣಂ ಸುಕುಮಾರಂ ಮಹಾಸತ್ವಂ. ಜಟೆಯನ್ನು ತಲೆ ಮೇಲೆ ಧರಿಸಿದವನು ಅವನನ್ನು ನೋಡಿದ್ಲು.
ಮಹಾರಾಜನ ಚಕ್ರವರ್ತಿ ಲಕ್ಷಣಗಳು ಅವನ ಶರೀರದಲ್ಲಿದ್ದವು. ರಾಮಂ ಇಂದೀವರ ಶ್ಯಾಮಂ, ಕಮಲದಂತೆ ನೀರವಾದ ವರ್ಣ ಇದ್ದವನು. ಕಂದರ್ಪ ಸದೃಶ ಪ್ರಭಂ, ಮನ್ಮಥನಂತೆ ಸುಂದರನಾಗಿದ್ದವನು. ಅವನನ್ನು ನೋಡಿ ಇವಳು ಕಾಮ ಮೋಹಿತಳಾದಳು, ಈ ಶೂರ್ಪಣಖ. ರಾವಣನ ಕಥೆಯನ್ನು ಹಿಂದೆ ಶ್ರವಣ ಮಾಡಿದ್ವಿ. ರಾವಣ ಈ ಶೂರ್ಪಣಖಾಳ ಪತಿಯನ್ನು ಕೊಂದು ಹಾಕಿಬಿಟ್ಟಿದ್ದ. ವಿದ್ಯುತ್ ಜಿಹ್ವ ಅಂತ ಅವನಿಗೆ ಹೆಸರಿತ್ತು. ಆಕಸ್ಮಿಕವಾಗಿ ಯುದ್ಧ ಮಾಡ್ತಿದ್ದಾಗ ತನ್ನ ಕಡೆಯವರು ಯಾರು, ಶತ್ರುಗಳು ಯಾರು ಅಂತ ಗೊತ್ತಾಗದೆ ತನ್ನ ತಂಗಿ ಗಂಡರನ್ನೇ ಕೊಂದು ಹಾಕಿಬಿಟ್ಟಿದ್ದ ಅವನು. ಅವಳು ರಾವಣನನ್ನು ನಿಂದೆ ಮಾಡಿದ್ಲು ಶೂರ್ಪಣಖ. ಆಗ ಅವನೇನು ಹೇಳಿದ್ದ, ನಿನಗೆ ಬೇಕಾದಂಥ ಪತಿಯನ್ನು ಒಬ್ಬನನ್ನು ಆರಿಸ್ಕೋ, ನೀನು ಯಾರನ್ನ ಪತಿಯನ್ನಾಗಿ ಸ್ವೀಕಾರ ಮಾಡ್ತೀಯೋ ಅವನನ್ನೇ ತಂದು ನಿನಗೆ ಮದುವೆ ಮಾಡ್ತೇನೆ, ನನಗೆ ಅದಕ್ಕೆ ಸಮ್ಮತಿ ಇದೆ ಅಂತ ರಾವಣ ಅವನಿಗೆ ಹೇಳಿದ್ದ. ಆವತ್ತಿನಿಂದ ಅವಳು ಸಂಚಾರ ಮಾಡ್ತಾನೆ ಇದ್ಲು ದೀರ್ಘಕಾಲ. ಪತಿ ನಿಮಾರ್ಗಣ ತತ್ಪರ ಆಸಿ, ತಾತ್ಪರ್ಯ ನಿರ್ಣಯ. ಖರದೂಷಣರು ಅಂತ ಇದ್ರು ಸಹೋದರರು, ಅವರು ಅವಳಿಗೆ ಬೆಂಗಾವಲಾಗಿದ್ದರು. ರಾಮಾದಿಕೇನ ವಿಧಿನ ಅಭಿಸಸಾರ ರಾಮಂ, ಆಕಸ್ಮಿಕವಾಗಿ ಒಮ್ಮೆ ರಾಮ ಲಕ್ಷ್ಮಣರಿದ್ದ ಕಡೆಗೆ ಆಕೆ ಬಂದಳು. ರಾಮನನ್ನ ಸಮೀಪಿಸಿ ಅವಳು, ನೀನು ನನಗೆ ಪತಿಯಾಗುವಂತ ಪ್ರಾರ್ಥನೆ ಮಾಡಿದ್ಲು. ತಾತ್ಪರ್ಯ ನಿರ್ಣಯದಲ್ಲಾಗಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅವಳು ತನ್ನ ಶರೀರವನ್ನು, ತನ್ನ ರೂಪವನ್ನು ಬದಲಾಯಿಸ್ಕೊಂಡು ಬಂದಿದ್ಲು ಅನ್ನುವಂಥ ಮಾತೇನಿಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ಅವಳು ತನ್ನ ರೂಪವನ್ನು ಸುಂದರ ರೂಪವನ್ನಾಗಿ ಮಾಡ್ಕೊಂಡು ಬಂದಿದ್ಲು ಅಂತ ಒಂದು ಮಾತಿದೆ. ರಾಮಂ ದೃಷ್ಟ್ವಾಸ ರಾಕ್ಷಸಿ ಪುತ್ರ ದುಃಖ ಸಮಾಕ್ರಾಂತ ದೃಷ್ಟ ರೂಪಂ ಮನೋಹರಂ. ಆ ರಾಮನ ಸುಂದರವಾದ ರೂಪ ನೋಡಿದ್ಲು. ಕಾಪಟ್ಯ ಬುದ್ಧ, ಕಪಟವಾದಂಥ ಬುದ್ಧಿ ಇತ್ತು ಅವಳಿಗೆ. ವಸ್ತ್ರಾಲಂಕಾರ ಮಂಡಿತ, ಎಲ್ಲ ಥರದ ವಸ್ತ್ರ ಅಲಂಕಾರ ಇತ್ಯಾದಿಗಳನ್ನು ಧಾರಣೆ ಮಾಡಿಕೊಂಡು ಅಲ್ಲಿಗೆ ಬಂದು ತಾನುಜಂ ಹಂತು ಮುದ್ದಿತ. ಮೊದಲು ಒಂದ್ಸರಿ ಅವ್ರನ್ನ ಕೊಂದೇ ಬಿಡಬೇಕು ಅಂತ ವಿಚಾರ ಮಾಡಿದ್ಲು ಅವಳು. ರಾಮ ಲಕ್ಷ್ಮಣ ಇಬ್ಬರನ್ನು ಕೊಂದೇ ಹಾಕಿಬಿಡ್ಬೇಕು ಅಂತ ಮೊದಲು ವಿಚಾರ ಮಾಡಿದ್ಲು ಅಂತ ಹೇಳ್ತದೆ ಆನಂದ ರಾಮಾಯಣ. ನೀವಿಬ್ರು ಯಾರು, ಯಾತಕ್ಕಾಗಿ ಈ ಅರಣ್ಯಕ್ಕೆ ಬಂದಿದ್ದೀರಿ, ಮುಂದೆ ಎಲ್ಲಿ ಹೋಗೋರಿದ್ದೀರಿ? ಅವಳ ಮಾತನ್ನು ಕೇಳಿ ರಾಮ ನಡೆದಂಥ ಸಂಗತಿಯನ್ನೆಲ್ಲ ಹೇಳಿದೆ. ತಾನು ಯಾರು, ತನ್ನ ತಮ್ಮ ಯಾರು, ಪತ್ನಿ ಯಾರು, ಅವಳ ಹೆಸರು ಏನು ಅನ್ನೋದನ್ನೆಲ್ಲ ಹೇಳಿದ. ತತಸ್ಥ ರಾಘವಂ ಪ್ರಾಹ ಭವ ಭರ್ತ ಮಮ ಪ್ರಭೋ, ನನಗೆ ಪತಿಯಾಗು ನೀನು ಅಂತ ಕೇಳ್ಕೊಂಡ್ಲ ಅವನ್ನ. ಸುಮುಖಂ ದುರ್ಮುಖಿ, ವಾಲ್ಮೀಕಿ ರಾಮಾಯಣ ಶೂರ್ಪಣಖ ರಾಮನ ಕಡೆಗೆ ಬಂದು ತನ್ನ ಪ್ರೇಮ ನಿವೇದನೆ ಏನು ಮಾಡ್ಕೊಂಡಲ್ಲ, ಅವರಿಬ್ಬರ ನಡುವಿನ ವ್ಯತ್ಯಾಸ ಎಂಥದಿತ್ತು ಅಂತ ತಿಳಿಸ್ತದೆ. ಸುಮುಖಂ ದುರ್ಮುಖಿ, ಆತ ಸುಮುಖನಾಗಿದ್ದ, ಇವಳು ದುರ್ಮುಖಿ, ಕೆಟ್ಟ ಮುಖದವಳಾಗಿದ್ಲು. ವೃತ್ತ ಮಧ್ಯಂ ಮಹೋದರಿ, ಅವಳು ಮಹೋದರಿ, ದೊಡ್ಡ ಹೊಟ್ಟೆ ಅವಳದು. ಇವಳು ವೃತ್ತ ಮಧ್ಯ, ದುಂಡಾಕಾರದ ಸಣ್ಣ ನಡುವಿದ್ದವನು ರಾಮ. ವಿಶಾಲಾಕ್ಷಂ ವಿರೂಪಾಕ್ಷಿ, ಈತ ವಿಶಾಲ ಕಣ್ಣುಳ್ಳವನು, ಕಮಲದ ಪತ್ರದಂತೆ ವಿಶಾಲವಾದ ಕಣ್ಣಿದ್ದವನು. ಅವಳು ವಿರೂಪಾಕ್ಷಿ, ವಿಕೃತವಾದಂಥ ಕಣ್ಣಿದ್ದವಳು. ಸುಕೇಶಂ ತಾಮ್ರ ಮೂರ್ಧಜ, ಈತ ಸುಂದರವಾದಂಥ ಕೇಶಪಾಶ ಇದ್ದವನು. ಅವಳು ತಾಮ್ರ ಮೂರ್ಧಜ, ಕೆಂಪಾದಂಥ ತಲೆ ಕೂದಲುಳ್ಳವಳು. ಪ್ರಿಯರೂಪಂ ವಿರೂಪ, ಈತ ಪ್ರಿಯರೂಪ, ಅವಳು ವಿರೂಪಳು. ಸುಸ್ವರಂ ಭೈರವಸ್ವನ, ಈತನ ಸ್ವರ ಕಂಠದ ನಿನಾದ ಗಂಭೀರವಾಗಿತ್ತು, ಕೇಳಲಿಕ್ಕೆ ಹಿತಕರವಾಗಿತ್ತು. ಅವಳು ಭೈರವಸ್ವನ, ಭಯಂಕರವಾದ ಶಬ್ದವುಳ್ಳವಳು. ತರುಣಂ ದಾರುಣ ವೃದ್ಧ, ಈತ ಇನ್ನೂ ತರುಣ, ಅವಳು ದಾರುಣಳಾಗಿದ್ಲು, ವಿಕಾರವಾದ ರೂಪ ಮತ್ತು ವೃದ್ಧಳು ಬೇರೆ. ದಕ್ಷಿಣಂ ವಾಮಭಾಷಿಣಿ, ಈತ ಸರಳ ಸ್ವಭಾವದವನು, ಅವಳು ವಕ್ರ ಸ್ವಭಾವದವಳು, ವಕ್ರವಾಗಿ ಮಾತಾಡುವವಳು. ನ್ಯಾಯವೃತ್ತಂ ಸುದುರ್ವೃತ್ತ, ಈತ ನ್ಯಾಯದಲ್ಲಿ ನಡೆಯುವವನಾದರೆ ಅವಳು ಅನ್ಯಾಯ ಮಾರ್ಗದಲ್ಲೇ ನಡೆಯುವವಳು. ಪ್ರಿಯಂ ಅಪ್ರಿಯ ದರ್ಶನ, ಇವನು ಪ್ರಿಯಕರನಾದವನು ಎಲ್ರಿಗೂ, ಅವಳು ಎಲ್ರಿಗೂ ಅಪ್ರಿಯವನ್ನು ಉಂಟು ಮಾಡುವವಳು. ಶರೀರಜ ಸಮಾವಿಷ್ಟ, ಶರೀರಜ ಅಂತಂದ್ರೆ ಕಾಮ, ಮನಸ್ಸಿಜ ಮತ್ತು ಶರೀರಜ, ಶರೀರದಲ್ಲಿಯೂ ಮನಸ್ಸಿನಲ್ಲಿ ಹುಟ್ಟಿ ನಮ್ಮನ್ನು ಸಂತ್ರಾಸಪಡಿಸುವಂಥದ್ದು ಕಾಮ. ಆ ಕಾಮಾವಿಷ್ಟವಾಗಿ ರಾಮನಿಗೆ ಹೇಳಿದ್ಲು.
ಜಟೀ ತಾಪಸವೇಷೇಣ ಸಭಾರ್ಯ ಶರಚಾಪತೃತ್ ಆಗತಸ್ತ್ವಮಿಮಂ ದೇಶಂ ಕಥಂ ರಾಕ್ಷಸ ಸೇವಿತಂ. ಜಟೆಯನ್ನು ಧಾರಣೆ ಮಾಡಿ ತಪಸ್ವಿ ವೇಷದಲ್ಲಿದ್ದಿ ನೀನು, ಧನುರ್ಬಾಣ ಬೇರೆ ಕೈಯಲ್ಲಿ ಹಿಡಿದಿದ್ದಿ, ಹೆಂಡತಿಯ ಜೊತೆಗಿದ್ದಿದ್ದಿ. ಇದು ರಾಕ್ಷಸರು ಓಡಾಡುವಂಥ ಪ್ರದೇಶ. ಈ ಪ್ರದೇಶಕ್ಕೆ ನೀನು ಯಾತಕ್ಕಾಗಿ ಬಂದಿದ್ದಿ? ನೀನು ಮಾಡಬೇಕಾದ ಕೆಲಸ ಏನು? ಅದನ್ನು ವಿವರಿಸಿ ಹೇಳು. ಆಗ ಅವನು ತನ್ನ ಸಂಗತಿಯನ್ನು ಹೇಳಿದ. ನಾನೃತಂ ನಹಿ ರಾಮಸ್ಯ, ನಾನು ಇಂದು ಸುಳ್ಳು ಹೇಳುವವನಲ್ಲ, ನನಗದು ಸುಳ್ಳು ಹೇಳುವುದು ಅಪೇಕ್ಷಿತನೂ ಅಲ್ಲ. ವಿಶೇಷವಾಗಿ ಸ್ತ್ರೀಯರಿಗೆ ನಾನು ಎಂದೂ ಸುಳ್ಳು ಹೇಳುವವನಲ್ಲ. ಸಮೀಪೆ ಸ್ತ್ರೀ ಜನಸ್ಕಚ, ಹಾಗಾಗಿ ನಾನು ಹೇಳುವಂಥ ಸಂಗತಿಗಳನ್ನು ಕೇಳು ಅಂತ ಅವಳಿಗೆ ವಿವರಿಸಿ ತನ್ನ ಸಂಗತಿಯನ್ನೆಲ್ಲ ಹೇಳಿದ ರಾಮ. ದಶರಥ ಅಂತ ಒಬ್ಬ ರಾಜ ಇದ್ದ, ನಾನು ಆತನ ಹಿರಿಯ ಮಗ. ರಾಮ ಅಂತ ನನ್ನ ಹೆಸರು. ಅವನ ಆಜ್ಞೆಗನುಸಾರವಾಗಿ ನಾನು ತಮ್ಮನಾದ ಈ ಲಕ್ಷ್ಮಣ ಮತ್ತು ಪತ್ನಿಯಾದ ಸೀತೆ ಇವರನ್ನು ಕರೆದುಕೊಂಡು ಕೈಕೈಯ ನಿರ್ಬಂಧಕ್ಕನುಸಾರವಾಗಿ ಧರ್ಮ ರಕ್ಷಣೆಗಾಗಿ ಕಾಡಿನಿಗೆ ಬಂದಿದ್ದೇನೆ. ನೀನು ಯಾರು ಅದನ್ನು ಹೇಳು ಅಂದ. ನಿನ್ನ ಈ ಶರೀರದ ಸೌಂದರ್ಯ ನೋಡಿದರೆ ನೀನು ರಾಕ್ಷಸಿ ಅಂತ ನನಗನ್ನಿಸ್ತದೆ. ನೀನು ಯಾವ ಕಾರಣಕ್ಕಾಗಿ ಬಂದಿದ್ದಿ ಅಂತ ಅವಳನ್ನು ಕೇಳಿದ. ನಾನು ನಿಜ ಸಂಗತಿಯನ್ನು ಹೇಳ್ತೇನೆ ಅಂತ ಅವಳು ರಾಮನಿಗೆ ಆ ಸತ್ಯ ಸಂಗತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಶ್ರೂಯಿತಾಂ ರಾಮ ತತ್ವಾರ್ಥಂ ವಕ್ಷ್ಯಾಮಿ ವಚನಂ ಮಮ. ನಾನು ಯಾರು ಅನ್ನೋದನ್ನು ಹೇಳ್ತೇನೆ. ನಾನು ಶೂರ್ಪಣಖ. ಶೂರ್ಪ ಅಂದರೆ ಮೊರ, ನಖ ಅಂದರೆ ಉಗುರು. ಉಗುರು ಮೊರದಷ್ಟು ಅಗಲವಾಗಿತ್ತು. ಆ ಕಾರಣಕ್ಕಾಗಿ ಅವಳಿಗೆ ಶೂರ್ಪ ನಖ ಅಂತ ಹೆಸರು. ನಖ ಅನ್ನೋ ನ ಏನಿದೆ ಅದು ಶೂರ್ಪ ಅನ್ನೋಲ್ಲಿ ರ ಇದೆಯಲ್ಲ, ಆ ರದ ಸಹವಾಸದಿಂದಾಗಿ ಣ ಆಗಿಬಿಟ್ಟಿದೆ. ರಾಮನ ಅಯನ, ಅದು ರಾಮಾಯಣ. ಅಯನ ಅಂದರೆ ಕಥೆ, ಚರಿತ್ರೆ. ಅದು ಅಯನ ಇದ್ದದ್ದು ಹೇಗೆ ರಾಮಾಯಣ ಆಯಿತು, ಹಾಗೆ ಶೂರ್ಪ ನಖ ಇದ್ದದ್ದು ಶೂರ್ಪ ನಖ. ರಾಕ್ಷಸಿ ಕಾಮರೂಪಿಣಿ, ಬೇಕಾದ ರೂಪವನ್ನು ತಾಳುವಂಥ ಶಕ್ತಿ ಇದ್ದವಳು. ನಾನು ಯಾವತ್ತೂ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಸಂಚಾರ ಮಾಡ್ತೇನೆ. ಬಲಿಷ್ಠನಾದಂಥ ರಾಕ್ಷಸಾಧಿಪತಿ ಆದಂಥ ರಾವಣನೇ ನನ್ನ ಅಣ್ಣ. ಅವನು ವಿಶ್ವವಸನ ಮಗ. ನೀನೇನಾದರೂ ಅವನ ಸಂಗತಿಯನ್ನು ಹಿಂದೆ ಇದ್ದಾಗಲೂ ಕೇಳಿದ್ದಿರಬಹುದು. ಪ್ರವೃದ್ಧನಿದ್ರಷ್ಟೇ ಸದಾ ಕುಂಭಕರ್ಣೋ ಮಹಾಬಲ. ಅವನಿಗೆ ಮತ್ತೊಬ್ಬ ಸಹೋದರ ಇದ್ದಾನೆ, ಅವನು ಪ್ರವೃದ್ಧನಿದ್ದ, ಯಾವತ್ತೂ ಕೂಡ ನಿದ್ರಣೆ ಮಾಡ್ತಿರ್ತಾನೆ. ಅವನ ಹೆಸರನ್ನು ಕೂಡ ನೀನು ಕೇಳಿದ್ದಿರಬಹುದು. ವಿಭೀಷಣನು ಕೂಡ ನನ್ನ ಸಹೋದರನೇ. ವಿಭೀಷಣಸ್ತು ಧರ್ಮಾತ್ಮ ಮತ್ತು ರಾಕ್ಷಸ ಚೇಷ್ಟಿತಃ. ಆದರೆ ಅವನ ಸ್ವಭಾವ ಮಾತ್ರ ರಾಕ್ಷಸರಿಗೆ ಹೊಂದುವಂಥ ಸ್ವಭಾವ ಅಲ್ಲ, ಸ್ವಲ್ಪ ಪ್ರತ್ಯೇಕವಾದ ಸ್ವಭಾವ ಒಂದು. ಖರದೂಷಣರು ಅಂತ ನನಗೆ ಇನ್ನಿಬ್ಬರು ಸಹೋದರರು ಇದ್ದಾರೆ. ಆದರೆ ಬಲ, ವೀರ್ಯ, ಪರಾಕ್ರಮದಲ್ಲಿ ನಾನು ಇವರೆಲ್ಲರನ್ನೂ ಮೀರಿಸಿದವಳು. ನನ್ನ ಶಕ್ತಿ ಇವರೆಲ್ಲರಿಗೂ ಹೋಲಿಸಿದರೆ ಹೆಚ್ಚಿನದು. ತಾನಹಂ ಸಮತಿಕ್ರಾಂತ, ಅವಳನ್ನು ಮೀರಿಸಿದವಳು ನಾನು. ನನಗೆ ನಿನ್ನನ್ನು ನೋಡಿ ಮೋಹ ಉಂಟಾಗಿದೆ. ನೀನು ನನ್ನನ್ನು ಪತ್ನಿಯಾಗಿ ಸ್ವೀಕಾರ ಮಾಡು ಅಂತೇಳಿ ಅವಳು. ನನ್ನ ಅಣ್ಣಂದರು ಏನು ಅಂತಾರೆ ಅಂತ ಆಲೋಚನೆ ಮಾಡಿದೆ. ನನಗವರು ನಿರ್ಬಂಧ ಮಾಡ್ತಾರೋ ಒಪ್ಪಿಗೆ ಕೊಡ್ತಾರೋ ಅಂತ ಆಲೋಚನೆ ಮಾಡಿದೆ. ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಶಕ್ತಿ ಅತಿಶಯದಿಂದ ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಸಾಮರ್ಥ್ಯ ಇದೆ ನನಗೆ. ನನ್ನಂಥ ಶಕ್ತಿ ಆಗಲಿ ನನ್ನಂಥ ಪ್ರಭಾವ ಆಗಲಿ ಯಾವುದೂ ಇಲ್ಲ ಈ ಸೀತೆಗೆ. ಅವಳನ್ನು ಕಟ್ಕೊಂಡು ನೀನೇನು ಮಾಡ್ತಿ? ವಿಕೃತ, ಕೆಟ್ಟ ರೂಪ ಅವಳದು, ಸೀತೆದು ವಿರೂಪ. ನಚೇಯಂ ಸದೃಶೀತವ, ಇವಳು ನಿನಗೆ ಸಮಾನಳಲ್ಲ. ಇವಳು ಅಹಮೇವ ಅನುರೂಪ, ನಾನೇ ನಿನಗೆ ಅನುರೂಪಳು. ಭಾರ್ಯಾರೂಪೇಣ ಪಶ್ಯಮಾಂ, ನನ್ನನ್ನು ನೀನು ನೋಡು ಅಂತ ಅವಳಿಗೆ ಹೇಳಿದೆ. ನನ್ನ ಜೊತೆ ನೀನು ಬೇಕಾದಂಥ ಪ್ರದೇಶಕ್ಕೆ ಸಂಚಾರ ಮಾಡಬಹುದು. ನೀನು ಈ ನಿನ್ನ ತಮ್ಮ ಮತ್ತು ಪತ್ನಿಯ ಬಗ್ಗೆ ಯಾವುದೇ ಕಾಳಜಿ ಮಾಡಬೇಕಾಗಿಲ್ಲ. ನಾನು ಅವರಿಬ್ಬರನ್ನು ತಿಂದು ಮುಗಿಸಿಬಿಡ್ತೇನೆ. ಅದಾದಮೇಲೆ ನಾನು ನೀನಿಬ್ಬರು ಬೇಕಾದ ಪರ್ವತ ಶಿಖರಗಳ ಪ್ರದೇಶದಲ್ಲಿ ಅರಣ್ಯಗಳಿಗೆ ಸಂಚಾರ ಮಾಡ್ತಾ ಸುಖ ಪಡ್ಬೋದು. ರಾಮ ಅದನ್ನು ಕೇಳಿ ಅಟ್ಟಹಾಸ ಮಾಡಿ ನಕ್ಕು ಆ ಸೀತೆಗೆ ಈ ಮುಂದಿನಂತೆ ಹೇಳಿದ. ರಹಸ್ಯ ಮಧುರೇಕ್ಷಣಾಂ, ಮದೋನ್ಮತ್ತವಾದ ಕಣ್ಣು ಅವಳದು ಆ ತಿರುಪಣಕ್ಕೆ. ಈ ಮುಂದಿನ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅವಳಿಗೆ.
ಕೃತದಾರೋಸ್ಮಿ, ನಾನು ಮದುವೆ ಆಗಿದ್ದೇನೆ, ಹೆಂಡತಿ ನನ್ನ ಜೊತೆಗಿದ್ದಾಳೆ, ಇವಳೇ ನನಗೆ ಬಹಳ ಪ್ರಿಯಳಾದವಳು. ನೀನೇನಾದ್ರು ನನ್ನನ್ನು ಮದುವೆ ಆಗಿಬಿಟ್ರೆ ನೀನು ಅವಳಿಗೆ ಸವತಿ ಆಗಬೇಕಾಗ್ತದೆ. ಸವತಿಯ ಜೊತೆಗೆ ಇರೋದು ಯಾವುದೇ ಸುಖಕರ ಅಲ್ಲ ಪತ್ನಿ ಸ್ತ್ರೀಯರಿಗೆ. ಹಾಗಾಗಿ ನೀನು ನಾನು ಹೇಳಿದಂತೆ ಒಂದು ಕಾರ್ಯ ಮಾಡು. ನನ್ನ ತಮ್ಮ ಇದ್ದಾನಲ್ಲ, ಇವನು ನನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾನಲ್ಲ, ಇವನನ್ನ ನೀನು ಮದುವೆ ಆಗು. ಶ್ರೀಮಾನ್ ಅಕೃತದಾರಶ್ಚ, ಶ್ರೀಮಾನ್ ಸುಂದರನಾದವನು, ಅಕೃತದಾರ ಮದುವೆ ಆಗದೇ ಇದ್ದವನು. ಒಂದು ವ್ಯಾಖ್ಯಾನದ ಪ್ರಕಾರ ಸಂಸ್ಕೃತದಲ್ಲಿ ಶಬ್ದಗಳನ್ನ ಹೇಗೂ ಪ್ರಯೋಗ ಮಾಡಬಹುದಲ್ಲ. ಅಕೃತದಾರ ಅಂದ್ರೆ ಮದುವೆ ಆಗದೇ ಇದ್ದವನು ಅಂತ ಒಂದರ್ಥ. ಮದುವೆ ಆಗಿಲ್ಲ, ಹಾಗಾಗಿ ನೀನು ಅವನ್ನೇ ಮದುವೆ ಆಗುವಂತ ರಾಮ ಹೇಳಿದ ಅಂತ ಕೆಲವರು ವ್ಯಾಖ್ಯಾನಕಾರ ಹೇಳ್ತಾರೆ. ಅದು ಅವಳೇ ದುಷ್ಟಳಾದ್ರೆ, ಶೂರ್ಪಣಖ ದುಷ್ಟಳಾದ್ರಿಂದ ಅವಳಿಗೆ ಸುಳ್ಳು ಹೇಳಿದ್ರು ಏನು ತಪ್ಪಿಲ್ಲ. ಲಕ್ಷ್ಮಣನ ಮದುವೆ ಆಗಿದ್ರು ಅವನು ಇನ್ನೂ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಮತ್ತೆ ಕೆಲವರು ವ್ಯಾಖ್ಯಾನಕಾರರ ಅಭಿಪ್ರಾಯದ ಪ್ರಕಾರ ಪರಿಹಾಸದಲ್ಲೂ ಹಾಸ್ಯಕ್ಕಾಗಿ ಅವನು ಸುಳ್ಳು ಹೇಳುವವನಲ್ಲ. ಹಾಗಾಗಿ ಅಕೃತದಾರ ಅಂದ್ರೆ ಅವನು ಪತ್ನಿಯ ಜೊತೆಗಿಲ್ಲ. ಅದಕ್ಕಾಗಿ ಅಕೃತದಾರ ಅನ್ನೋದಕ್ಕೆ ಮದುವೆ ಆಗಿಲ್ಲದೆ ಇದ್ದವನು ಅಂತನೂ ಅರ್ಥ, ಹೆಂಡತಿಯನ್ನು ಜೊತೆಯಲ್ಲಿ ಇಟ್ಕೊಂಡವನಲ್ಲ, ಈಗಿಲ್ಲ ಅವಳು ಪತ್ನಿ ಜೊತೆಯಲ್ಲಿ ಅಂತ ಹೀಗೂ ಅರ್ಥ ಆಗ್ಬೋದು. ಅಂಥದ್ದೊಂದು ಎರಡು ಅರ್ಥವನ್ನು ಕೊಡುವ ಶಬ್ದ ಅದು. ಅದನ್ನು ರಾಮ ಪ್ರಯೋಗ ಮಾಡಿದ. ಇನ್ನೂ ಯಾವುದೇ ಥರ ಸುಖ ಜೀವಮಾನದಲ್ಲಿ ಅನುಭವಿಸಿದವನಲ್ಲ. ಪತ್ನಿಯನ್ನ ಹುಡುಕಾಡ್ತಿದ್ದಾನ ಅವನು. ಅಪೂರ್ವಿ ಭಾರ್ಯಯಾಚಾರ್ಥಿ, ಯಾವ್ದಾದ್ರು ಪತ್ನಿ ಸಿಗ್ತಾಳೆ ಅಂತ ಹುಡುಕಾಡ್ತಿದ್ದಾನೆ. ಅನುರೂಪಸ್ಥಿತೆ ಭರ್ತ, ನಿನಗೆ ಅವನೇ ಅನುರೂಪನಾದಂಥ ಗಂಡ. ನಿನ್ನ ರೂಪ ಅವನ ರೂಪ ಎಲ್ಲದಕ್ಕೂ ಹೊಂದಾಣಿಕೆ ಇದೆ. ನೀನು ಅವನನ್ನು ಮದುವೆ ಆಗಿಬಿಟ್ರೆ ನಿನಗೆ ಯಾವುದೇ ಸವತಿಯ ಬಾಧೆ ಇಲ್ಲ. ಅಸಪತ್ನ ವರಾರೋಹೆ, ಅಸಪತ್ನಿ ಅಂದರೆ ಸವತಿ, ಯಾವುದೇ ಸವತಿಯ ಕಾಟ ಇಲ್ಲದೆ ನೀವಿಬ್ಬರು ಸುಖವಾಗಿರಬಹುದು ರಾಮ ಅಂದ. ಅವನು ಹೀಗೆ ರಾಮ ಹೇಳಿದ ಕೂಡಲೇ ರಾಮನನ್ನು ಬಿಟ್ಟು ಅವಳು ಲಕ್ಷ್ಮಣನ ಕಡೆಗೆ ಓಡಿ ಬಂದ್ಲು. ಅಸ್ಯ ರೂಪಸ್ಥಿತಿಯೇ ಯುಕ್ತ ಭಾರ್ಯಾಹಂ ವರವರ್ಣನೆ, ಲಕ್ಷ್ಮಣನಿಗೆ ಹೇಳಿದ್ಲು, ನಿನ್ನ ಈ ಸ್ಫುರದ್ ರೂಪಕ್ಕೆ ನಾನೇ ಅನುಕೂಲವಾದಂಥ ಪತ್ನಿ, ನನ್ನನ್ನು ಮದುವೆ ಆಗು, ಈ ದಂಡಕಾರಣ್ಯದಲ್ಲಿ ನನ್ನ ಜೊತೆಗೆ ವಾಸ ಮಾಡು. ಲಕ್ಷ್ಮಣನು ಈ ಥರ ಮಂದಹಾಸಪೂರ್ವಕವಾಗಿ ಮಾತು ಹೇಳಿದ. ನನ್ನ ಅಂತಸ್ತೇನು, ನನ್ನ ಯೋಗ್ಯತೆ ಏನು ಅಂತ ನೀನು ತಿಳ್ಕೊಂಡಿಲ್ಲ. ನಾನು ಒಬ್ಬ ದಾಸ, ಸೋಹಂ ಆರ್ಯೇಣ ಪರವಾನ್ ಭ್ರಾತ್ರ ಕಮಲವರ್ಣಿನಿ. ನಾನು ರಾಮನ ದಾಸ ಆದ್ರಿಂದ ನೀನು ನನ್ನನ್ನು ಮದುವೆ ಆದರೆ ನೀನು ಕೂಡ ರಾಮನಿಗೆ ಸೀತೆಗೆ ದಾಸಿಯಾಗಿರ್ಬೇಕಾಗ್ತದೆ. ಇಷ್ಟೊಂದು ಪ್ರಭಾವ, ಇಂಥ ಬಲ, ಇಂಥ ಸೌಂದರ್ಯ ಇದ್ದಂಥವಳು ನೀನು ಇನ್ನೊಬ್ಬರಿಗೆ ದಾಸರಾಗಿ ಆಟಕ್ಕೆ ಬರುತ್ತೆ. ನಮ್ಮ ಅಣ್ಣನಿಗೆ ನಾನು ಅಧೀನ, ಆದ್ದರಿಂದ ನೀನು ನಮ್ಮ ಅಣ್ಣನಿಗೆ ಕಿರಿಯ ಹೆಂಡತಿಯಾಗಿ, ಹಿರಿಯ ಹೆಂಡತಿಯಾಗಿ ಸೀತೆ ಇದ್ದಾಳೆ, ಅದ್ರ ಜೊತೆಗೆ ನೀನೊಬ್ಬಳು ಕಿರಿಯ ಹೆಂಡತಿಯಾಗಿ ಆತನ ಜೊತೆ ವಾಸ ಮಾಡುವ. ನೀನೊಂದು ವೇಳೆ ಅವನನ್ನು ಮದುವೆ ಆಗಿಬಿಟ್ರೆ ಆ ಮೊದಲನೇ ಹೆಂಡತಿಗೆ ಆತ ವಿಚ್ಛೇದನ ಕೊಟ್ಟು ನಿನ್ನನ್ನೇ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾನೆ, ನಿನ್ನನ್ನೇ ಆತ ಸಂತೋಷಪಡಿಸ್ತಾನೆ. ಹಾಗಾಗಿ ನಿನಗೆ ಸವತಿಯ ತೊಂದರೆ ಕೂಡ ಇರೋದಿಲ್ಲ. ಆರ್ಯಶ್ಚತ್ವಂ ವಿಶಾಲಾಕ್ಷಿ ಭಾರ್ಯಾಭವ ಯರೀಯಸಿ, ಚಿಕ್ಕ ಪತ್ನಿಯಾಗು. ಭಾರ್ಯಾ ವೃದ್ಧಾಂ ಪರಿತ್ಯಜ್ಯ, ಸೀತೆ ಮುದುಕಳಾಗಿ ಬಿಟ್ಟಿದ್ದಾಳೆ, ಈಗ ಮುದುಕಿ, ಅವಳು ಪರಿತ್ಯಾಗ ಮಾಡಿ ನಿನ್ನನ್ನೇ ಮದುವೆ ಆಗ್ತಾನೆ. ಅವನು ನಿನ್ನ ಜೊತೆ ಸುಖವಾಗಿರ್ತಾನೆ. ನಿನ್ನಂಥ ಸುಂದರಿಯನ್ನು ಬಿಟ್ಟು ಮನುಷ್ಯರ ಜೊತೆಗೆ ಸುಖ ಪಡಲಿಕ್ಕೆ ಯಾರಿಗೂ ಅಪೇಕ್ಷೆ ಪಡೋದಿಲ್ಲ. ಈಗ ನಮ್ಮ ಅಣ್ಣ ರಾಮ ಸೀತೆಯನ್ನು ಮದುವೆಯಾಗಿ ಇದ್ದಾನೆ, ಆದರೆ ನೀನೊಂದು ಅವನನ್ನು ಮದುವೆ ಆಗಿಬಿಟ್ರೆ ನಿನ್ನ ಈ ರೂಪದಿಂದ ಆತ ಸಂತುಷ್ಟನಾಗಿ ತನ್ನ ಮಾನುಷ ಪತ್ನಿಯನ್ನು ಪರಿತ್ಯಾಗ ಮಾಡಿಬಿಡ್ತಾನೆ. ಆ ಶೂರ್ಪಣಖಿಗೆ ಇವರ ಪರಿಹಾಸ್ಯನೇ ತಿಳಿಯಲಿಲ್ಲ. ಇವರೇನು ಹಾಸ್ಯ ಮಾಡ್ತಿದ್ದಾರೆ, ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತನ್ನೋದು ಅವಳಿಗೆ ಅರ್ಥವೇ ಆಗಲಿಲ್ಲ. ಪರಿಹಾಸ ಅಭಿಚಕ್ಷಣ, ಅವ್ರ ವ್ಯಂಗ್ಯ ಅವಳಿಗೆ ಅರ್ಥ ಆಗಲಿಲ್ಲ. ಮತ್ತೆ ರಾಮನ ಕಡೆಗೆ ಧಾವಿಸಿ ಬಂದ್ಲು. ರಾಮನ ಕಡೆಗೆ ಹೋಗಿ ಅವನಿಗೆ ಮುಂದಿನಂತೆ ಮಾತು ಹೇಳಿದ್ಲು. ನಿನ್ನ ಪತ್ನಿ ಅವಳು ವಿರೂಪಳು, ಅಸತಿ, ದುಷ್ಟಳು, ಭಯಂಕರವಾದ ಆಕಾರ ಇದ್ದವಳು, ಮುದುಕಿಯಾಗಿದ್ದಾಳೆ. ಈ ಪತ್ನಿಗೆ ನೀನು ಜೋತು ಬಿದ್ದಿದ್ದೆ, ಅವಳನ್ನು ಗಂಟು ಹಾಕ್ಕೊಂಡಿದ್ದೆ, ಅವಳನ್ನು ಪರಿತ್ಯಾಗ ಮಾಡುವ.
ವೃದ್ಧಾಂ ಭಾರ್ಯಾಂ ಅವಷ್ಟಭ್ಯ ನತ್ವಾಂ ನಮಾಂ ತ್ವಂ ಬಹುಮನ್ಯತೆ. ಅವಳು ಬದುಕಿದ್ದಾಳಾದ್ರಿಂದ ನಿನಗೆ ನನ್ನ ಬಗ್ಗೆ ಪ್ರೀತಿ ಹುಟ್ಟುತ್ತಿಲ್ಲ. ಒಂದು ಕೆಲಸ ಮಾಡಿಬಿಡ್ತೇನೆ, ಅವಳನ್ನು ತಿಂದುಬಿಡ್ತೇನೆ ನಾನು. ಅವಳು ಸತ್ತೋಗಿಬಿಟ್ರೆ ನಿನಗೆ ನನ್ನ ಬಗ್ಗೆನೇ ಅನುರಾಗ ಉಂಟಾಗ್ಲಿಕ್ಕೆ ಸಾಧ್ಯ. ಅದ್ಯೇ ಮಾಂ ಭಕ್ಷಯಿಷ್ಯಾಮಿ, ನೀನು ಇಲ್ಲೇ ನೋಡ್ತಾ ಇರು, ಇಲ್ಲಿ ತಿಂದು ಮುಗಿಸಿಬಿಡ್ತೇನೆ. ಆಮೇಲೆ ನಾನು ನೀನು ಗಂಡ ಹೆಂಡತಿಯರಾಗಿ ಬೇಕಾದ ಕಾಲ ಸುಖವಾಗಿರಬಹುದು. ಆ ಸೀತೆಯ ಮೇಲೆ ಅವಳು ಆಕ್ರಮಣ ಮಾಡ್ಲಿಕ್ಕೆ ಹೋದ್ಲು ಶೂರ್ಪಣಖ. ಸೀತೆಯ ಕಡೆಗೆ ರಭಸದಿಂದ ನುಗ್ಗಿದ್ಲು. ರಾಮ ಅವಳನ್ನ ತಡೆ ಹಿಡಿದು ನಿಲ್ಲಿಸಿದ. ಲಕ್ಷ್ಮಣನಿಗೆ ಹೇಳಿದ, ಇವಳು ಕ್ರೂರಳಾದವಳು, ಸಜ್ಜನ ಸ್ವಭಾವನೇ ಇವಳಿಗಿಲ್ಲ, ಇಂಥವಳ ಜೊತೆ ಪರಿಹಾಸ ಏನು ಸಾಕು. ಇಲ್ಲಿ ತನಕ ಮಾಡಿದ್ದ ಹಾಸ್ಯ ಏನಿದೆ ಸಾಕಷ್ಟಾಯಿತು, ಇನ್ನು ಬೇಡ. ಸೀತೆಯನ್ನ ನಾನು ಕಾಪಾಡಿದೆ ಇವಳ ಕೈಯಿಂದ, ಹೇಗೋ ಕಾಪಾಡಿದೆ, ಇನ್ನು ಇವಳಿಗೊಂದು ಶಿಕ್ಷೆ ಆಗಬೇಕು. ಅದಕ್ಕೆ ಬೇಕಾದಂಥ ಶಿಕ್ಷೆಯನ್ನು ಮಾಡಿಬಿಡು, ಅವಳಿಗಿಂದ ಹೊರಟು ಹೋಗಲಿ. ರಾಮ ಹೀಗೆ ನೋಡ್ತಿದ್ದಂತೆ ಲಕ್ಷ್ಮಣ ಅವಳ ಮೇಲೆ ಪ್ರತೀಕಾರಕ್ಕಾಗಿ ಕ್ರಮ ಕೈಗೊಂಡ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಆನಂದ ರಾಮಾಯಣದ ಪ್ರಕಾರನೂ ಕೂಡ ರಾಮ ಲಕ್ಷ್ಮಣನ ಕಡೆಗೆ ಶೂರ್ಪಣಖಾರನ್ನು ಕಳಿಸಿದ. ಅಹಂ ದಾಸೋಸ್ಮಿ ರಾಮಸ್ಮಿ, ಅವನು ಹಾಗೆ ಹೇಳಿದೆ, ನಾನು ರಾಮನ ದಾಸ ಆದ್ರಿಂದ ನೀನು ರಾಮನನ್ನೇ ಮದುವೆ ಆಗು ಅಂತ ಹೇಳಿದ. ತತಃ ಕ್ರೋಧೇನ ಸಾ ಸೀತಾಂ ಧರ್ತುಂ ವೇಗೇನ ದುದ್ರುವೆ, ಸೀತೆಯನ್ನು ಹಿಡ್ಕೊಳ್ಳಿಕ್ಕಾಗಿ ಅವಳು ಧಾವಿಸಿ ಬಂದು. ಆಗ ರಾಮ ಅವಳಿಗೆ ಹೇಳಿದಂತೆ, ಸ್ವಲ್ಪ ಇದು ವ್ಯತ್ಯಾಸ ಇದೆ. ಮಮಾಯಂ ಶರ ಉತ್ತಮ, ನನ್ನ ಹತ್ರ ಒಂದು ಬಾಣ ಇದೆ, ಈ ಬಾಣವನ್ನು ನಿನ್ನ ಕೈಗೆ ನಾನು ಕೊಡ್ತೇನೆ. ಶೂರ್ಪಣಖಾಗ ಅವಳಿಗೆ ಹೇಳಿದೆ, ಈ ಬಾಣವನ್ನು ತೆಗೆದುಕೊಂಡೋಗಿ ಲಕ್ಷ್ಮಣನಿಗೆ ಕೊಡು ನೀನು, ಇದು ನನ್ನ ಸಂಕೇತ. ನೀನು ಲಕ್ಷ್ಮಣನಿಗೆ ನೀನು ಶೂರ್ಪಣಖಾಳನ್ನು ಮದುವೆ ಆಗಬಹುದು ಅನ್ನೋದಕ್ಕೆ ನನ್ನ ಸಂಕೇತ ಇದೆ, ನಾನು ಬಾಣ ಕೊಟ್ಟದ್ದು ಸಂಕೇತ. ಹಾಗಾಗಿ ಇದನ್ನು ನೀನು ಲಕ್ಷ್ಮಣನಿಗೆ ಒಯ್ದುಕೊಟ್ರೆ ಆತ ನೀನು ಮದುವೆ ಆಗ್ತಾನೆ, ತಗೋ ಈ ಬಾಣ ಅಂತ ಹೇಳಿದ. ನನ್ನ ಚಿಹ್ನ ಇದ್ದದ್ದು ಬಾಣ ಇದೆ, ಇದು ತಗೋ ಅಂತ ಹೇಳಿದ. ಚಿಹ್ನಾರ್ಥಂ ಲಕ್ಷ್ಮಣಾಯತ್ವ ಮೀತ್ವ ದರ್ಶಯ ವೇಗತಃ, ನನ್ನ ಬಾಣವನ್ನು ನೋಡಿದ ಕೂಡಲೇ ಆತ ಲಕ್ಷ್ಮಣ ನಿನ್ನ ಕೆಲಸವನ್ನು ಮಾಡಿಕೊಟ್ಟು ಬಿಡ್ತಾನೆ. ಅವಳು ರಾಮನ ಬಾಣವನ್ನು ತೆಗೆದುಕೊಂಡು ಲಕ್ಷ್ಮಣನಿಗೆ ತೆಗೆದುಕೊಂಡು ಕೊಟ್ಲು. ಸಬುದ್ಧ ಹೃದ್ಗತಂ ಬಂಧೋಹ, ಅಣ್ಣನ ಮನಸ್ಸಿನೊಳಗೆ ಏನಿದೆ ಅಂತ ಗೊತ್ತಾಯ್ತು ಲಕ್ಷ್ಮಣನಿಗೆ. ತಂ ಸಂಧಾಯ ಶರಾಸನೆ, ಅದನ್ನ ತನ್ನ ಬಿಲ್ಲಿನ ಮೇಲೆ ಹೂಡಿ ಅವಳ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದ. ರಾಮನಾಮ್ನಾಂಕಿತಂ ಶುಭಂ, ರಾಮನಾಮ ಇತ್ತ ಆ ಬಾಣದ ಮೇಲೆ. ಅವಳ ಘ್ರಾಣ ಅಂದ್ರೆ ಮೂಗು, ಕರ್ಣ ಅಂದ್ರೆ ಕಿವಿಗಳು, ಓಷ್ಠ ಅಂದ್ರೆ ತುಟಿಗಳು, ಮತ್ತು ಹೃದ್ಭವ ಎದೆ, ಇಷ್ಟನ್ನೆಲ್ಲವನ್ನೂ ಅದು ಕತ್ತರಿಸಿ ಹಾಕಿಬಿಡ್ತು. ಮತ್ತು ರಾಮನ ಬತ್ತಳಿಕೆಗೆ ಹೋಗಿ ಸೇರ್ಕೊಂಡು ಬಿಡ್ತು. ರಾಮನ ಬಾಣದ ಕಥೆ ಈ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಮತ್ತು ಅಲ್ಲಿರೋದು ಕಿವಿ ಮತ್ತು ಮೂಗು ಮಾತ್ರ. ಕಿವಿ ಮೂಗಿನ ಜೊತೆಗೆ ತುಟಿ ಮತ್ತು ಎದೆ ಅದು ಪ್ರತ್ಯೇಕವಾಗಿ ಆನಂದ ರಾಮಾಯಣ. ಅವಳು ಸಪ್ತೆ ಅಂತ ಕಿರಿಚಾಡ್ತಾ ಓಡಿದ್ಲು, ಅರಣ್ಯದೊಳಗೆ ಓಡಿ ಹೋದ್ಲು. ತ್ರಿಶಿರ ಹರದೂಷಣ, ತ್ರಿಶಿರ ಅಂತ ಇನ್ನೊಂದು ಹೆಸರಿದೆ. ಹರದೂಷಣದ ಜೊತೆ ತ್ರಿಶಿರಸ್ಸನು ಕೂಡ ಅವಳ ಸಹೋದರನೇ ಆಗಿದ್ದಿರಬೇಕು. ನನಗೆ ಹಿಂದೆ ಆನಂದ ರಾಮಾಯಣದಲ್ಲಿ ಏನು ಹೇಳಿದ್ದೀನಿ ಅಂತ ನೆನಪಿಲ್ಲ. ಖರದೂಷಣರಷ್ಟೇ ಅವಳ ಸಹೋದರರು, ರಾವಣ, ಕುಂಭಕರ್ಣ, ವಿಭೀಷಣದ ಜೊತೆ ಖರದೂಷಣರು ಅವಳ ಸಹೋದರರು ಅಂತ ನಾವು ಇಲ್ಲಿ ನೋಡಿದ್ವಿ. ಈಗ ತ್ರಿಶಿರಸ್ಸನು ಒಬ್ಬ ಪ್ರತ್ಯೇಕ ಸಹೋದರ ಆಗಿರ್ಬೇಕು ಅವಳಿಗೆ. ಖಡ್ಗವನ್ನು ಮೇಲೆತ್ತಿದ, ಬಾಣದಿಂದ ಕತ್ತರಿಸಿದ ಅಂತಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ, ಖಡ್ಗದಿಂದ ಕತ್ತರಿಸಿದ ಅಂತ ಹೀಗೆ ಕಥೆ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೇವೆ. ಉದ್ಧೃತ ಖಡ್ಗಂ ಚಿಚ್ಚೇದ ಕರ್ಣ ನಾಸಂ, ಕಿವಿ ಮತ್ತು ಮೂಗು ಇವೆರಡನ್ನೇ ಕತ್ತರಿಸಿದ, ಅದು ಖಡ್ಗದಿಂದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಇದೆ. ಅವಳು ಅದನ್ನು ಕೇಳಿ ವಿಕಾರವಾಗಿ ಕಿರಿಚಾಡ್ತಾ ತಾನು ಯಾವ ಮಾರ್ಗದಿಂದ ಬಂದಿದ್ದೋ ಅದೇ ಮಾರ್ಗದಲ್ಲಿ ಅವಳು ಓಡಿ ಹೋದ್ಲು, ರಕ್ತ ಸುರಿಸ್ತಾ ಓಡಿ ಹೋದ್ಲು, ಅರಣ್ಯದ ಒಳಕ್ಕೆ ಹೊಕ್ಕಳು. ಅಣ್ಣನಾದಂಥ ಖರ ಏನಿತ್ತ ಅವನು ಕತ್ತೆಯ ರೂಪದಲ್ಲಿದ್ದವನು ಅಂತ ಎಲ್ಲೋ ಒಂದು ಕಡೆ ಓದಿದ ನೆನಪು, ಮತ್ತೊಂದು ಯಾವುದು ಚಿತ್ರ ನೋಡಿದ್ ನಾನು. ಖರ ಅಂದ್ರೆ ಕತ್ತೆ ಮುಖ ಇದ್ದವನು. ಅವನ ಕಡೆಗೆ ಹೋಗಿ ಭೂಮಿ ಮೇಲೆ ತಪ್ಪಂತ ಬಿದ್ದಳು. ತಾನು ಇಂಥ ಪರಿಸ್ಥಿತಿಯನ್ನು ಯಾರಿಂದ ಅನುಭವಿಸಿದೆ ಅದನ್ನೆಲ್ಲ ವಿವರಿಸಿ ಹೇಳಿದ್ದು. ಸೀತೆ ರಾಮ ಲಕ್ಷ್ಮಣರು ಅರಣ್ಯದಲ್ಲಿ ಬಂದದ್ದು, ಅವರ ಮೂಲಕ ತನಗಿಂತ ದುಸ್ಥಿತಿ ಬಂದದ್ದನ್ನೆಲ್ಲವನ್ನು ಆ ಖರದೂಷಣರಿಗೆ ಅವಳು ವಿಸ್ತಾರವಾಗಿ ವರ್ಣನೆ ಮಾಡಿದ್ಲು ಅನ್ನುವಲ್ಲಿಗೆ
ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 18ನೇ ಸರ್ಗ ಮುಕ್ತಾಯ ಆಗಿದೆ.